ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರವಾಗಿ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯಲ್ಲಿ ಹುಚ್ಚರ ಸಂತೆ, ಹುಚ್ಚರ ಜಾತ್ರೆ ನಡೀತಾ ಇದೆ. ಅವರೇ ಒಬ್ಬರಿಗೊಬ್ಬರು ನಿತ್ಯವೂ ಬೈದಾಡಿಕೊಳ್ತಿದ್ದಾರೆ, ಕಚ್ಚಾಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧ ವಿಜೇಂದ್ರ ವಿರುದ್ಧ ಯತ್ನಾಳ್, ರವಿಕುಮಾರ್, ಸದಾನಂದ ಗೌಡ, ಆರ್ ಅಶೋಕ್, ಮುನಿರತ್ನ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುತ್ತಿದ್ದಾರೆ. ಬಿಜೆಪಿಯವರಿಗೆ ಅವರ ಇತಿಹಾಸವೇ ಗೊತ್ತಿಲ್ಲ. ಇನ್ನು ರಾಜಕಾರಣದ ಬಗ್ಗೆ ಇತಿಹಾಸ ಹೇಳ್ತಾರ ಅವರು? ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಇವರು ರಾಜಕಾರಣದ ಇತಿಹಾಸ ಹೇಳ್ತಾ ಇದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಕಿಡಿಕಾರಿದ್ದಾರೆ. ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಸ್ತೀನಿ ಅಂತ FSL ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರಿಸಿ ಹೆಸರು ಹೋಗ್ತಾ. ನಾನು ಅವತ್ತೇ ಹೇಳಿದ್ದೀನಲ್ಲ, ಬಿಜೆಪಿ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ. ನಾನು ಇವ್ರಿಗೆಲ್ಲ ಫ್ರೀ DNA ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಯಾಕೆ ನಾಚಿಕೆ ಇವ್ರ ಮಗ, ಇವ್ರ ಅಳಿಯ, ಇವ್ರ ತಂದೆ, ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ. ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾರೆ. ಅವರು ನಮ್ಮ MLA ರವಿ ಅವ್ರ ಅಳಿಯ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದ್ರೆ ಇವರಿಗೆ. ಒಂದು DNA ಟೆಸ್ಟ್ ಅನ್ನ ಮಾಡಿಸ್ಕೊಡೋಣ ಇವರಿಗೆಲ್ಲ, ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರಂತ. ಯತ್ನಾಳ್ ಅವರು, ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ.